ಸಹಜವಾಗಿ ಲೋಕಾರ್ಪಣೆಗೆ ಸಜ್ಜಾಗಿದೆ. ಒಂದಷ್ಟು ರಾಜಕಾರಣ, ಅದಿಲ್ಲದೆ ಈ ದೇಶ ಇಲ್ಲ. BJP ಕಾಂಗ್ರೆಸ್ ಮತ್ತು ಕ್ರೆಡಿಟ್ ವಾರ್ಗಳು. ಆಲ್ ರೈಟ್, ಇದಕ್ಕೇನೋ TMC ಶಿವಸೇನೆ ಎಡಪಕ್ಷಗಳು ಹೋಗಲ್ವಂತೆ. ಕಾಂಗ್ರೆಸ್ ಗೊಂದಲದಲ್ಲಿದೆಯಂತೆ. ಹೋದರೆ ಏನಾಗುತ್ತೆ, ಹೋಗದಿದ್ದರೆ ಏನಾಗುತ್ತೆ ಅಂತ. ಏನೂ ಆಗಲ್ಲ, ಯಾರೂ ತಲೆ ಕೆಡಿಸ್ಕೊಬೇಡಿ. ಬೆಟ್ಟದ ಮೇಲೆ ಕೋಪ ಮಾಡಿಕೊಂಡ್ರೆ ಬೆಟ್ಟಕ್ಕೆ ಏನೂ ಆಗಲ್ಲ. ಸಾಗರದ ಮೇಲೆ ನೀವು ರೊಚ್ಚಿಗೆದ್ದರೆ ಸಾಗರ ನಿಮ್ಮ ರೊಚ್ಚು ನೋಡಿ ಅದೇನು ತಣ್ಣಗಾಗಲ್ಲ. ಆಕಾಶದ ಬ್ಯೂಟಿನ, ಅದ್ಭುತವನ್ನು, ನೀಲಿ ಆಕಾಶವನ್ನು ನೋಡಿ, ನಕ್ಷತ್ರಗಳಿರುವ ಆಕಾಶವನ್ನು ನೋಡಿ ಕರುಬಿದ್ರೆ ಆಕಾಶಕ್ಕೇನೂ ಆಗಲ್ಲ. ಹಾಗಾಗಿ ಇದು ಅಷ್ಟೇ, ಏನೂ ಆಗಲ್ಲ. ಯಾರೂ ತಲೆ ಕೆಡಿಸ್ಕೋಬಾರ್ದು. ಸುಮ್ಮನೆ ಯಾರು ಹೋಗ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಇನ್ನೂ ನಿರ್ಧರಿಸಿಲ್ಲವಂತೆ, ಅವರಿಗೆ ಬಿಟ್ಟದ್ದು. ಖರ್ಗೆ ಅವರು ನಿರ್ಧರಿಸಿಲ್ಲವಂತೆ, ಅವರಿಗೇ ಬಿಟ್ಟದ್ದು. ಅಖಿಲೇಶ್ ಯಾದವ್ ಗೊತ್ತಿಲ್ಲ ಹೋಗ್ತಾರೋ ಇಲ್ವೋ. ಶರದ್ ಪವಾರ್ ಅವ್ರಿಗೆ ಆಹ್ವಾನ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತ ನನಗೆ ಭಾಳ ಆಶ್ಚರ್ಯ ಅದು. ಆ್ಯಕ್ಚುಲಿ ಯಾಕೆ ಹೋಗಿಲ್ಲ ಅವ್ರಿಗೆ? ವೆರಿ ಸೀನಿಯರ್ ಮ್ಯಾನ್, ಯಾಕೆ ಕೊಟ್ಟಿಲ್ಲ ಅವ್ರಿಗೆ ನನಗೆ ಅರ್ಥ ಆಗ್ತಿಲ್ಲ. ಮಮತಾ ಬ್ಯಾನರ್ಜಿ ಹೋಗಲ್ವಂತೆ. ಇಟ್ಸ್ ಆಲ್ ರೈಟ್, ನೋ ಪ್ರಾಬ್ಲಮ್. ಉದ್ಧವ್ ಠಾಕ್ರೆ ಶಿವಸೇನೆ ಹೋಗಲ್ವಂತೆ. ಯಾವ ಶಿವಸೇನೆಯನ್ನು ತಂದೆ ಈ ಧರ್ಮದ ತಳಹದಿಯ ಆಧಾರದ ಮೇಲೆ ಕಟ್ಟಿದ್ರೋ, ಅದರ ಹೆಸರಿನಲ್ಲೇ ಬದುಕಿ ಬಾಳಿದರೋ, ಅವರಪ್ಪ ಹಾಕಿಕೊಟ್ಟ ಗಡಿಪಾಯದ ಮೇಲೆ ಮಹಲನ್ನು ಕಟ್ಟಿಕೊಂಡು ಈಗ ಜೀವನವನ್ನು ಅದ್ಭುತವಾಗಿ ಅನುಭವಿಸುತ್ತಿದ್ದಾರೋ ಅವರದು ಈ ನಿರ್ಧಾರವಂತೆ. ಸವಾಸ್ ದೋಷ ಹಂಗೆ ಮಾಡಿಸತ್ತೆ. ಎಡಪಕ್ಷಗಳು ಹೋಗಲ್ವಂತೆ, ಅದು ಅವ್ರ ಇಷ್ಟ ಅಷ್ಟೇ. ಮುಂದಕ್ಕೆ ಹೋಗೋಣ. ಪ್ರಪಂಚದಲ್ಲಿ ಏನೇ ಇತಿಹಾಸ ನಿರ್ಮಾಣ ಆದರೂ ಕೂಡ ಅಲ್ಲಿ ಒಂದು ನಿಮಿಷ ಪೇಜಾವರ ಶ್ರೀಗಳೇನೋ ಹೇಳಿದ್ದಾರೆ, ಅದು ನೋಡ್ಬಿಟ್ಟು ಮುಂದಕ್ಕೆ ಹೋಗೋಣ. ಕರೆದಿಲ್ಲ ಅಂತಂದ್ರೆ ನಮ್ಮನ್ನು ಕರೆದಿಲ್ಲ ಅನ್ನೋದೇ ದೊಡ್ಡ ಒಂದು ಆಕ್ಷೇಪ. ಕರೆದ ಮೇಲೆ ನಾವು ಅದನ್ನು ತಿರಸ್ಕರಿತೇವೆ ಅನ್ನೋ ದೊಡ್ಡ ಒಂದು ಹೆಗ್ಗಳಿಕೆ. ರಾಮ ಭಾರತೀಯರು ಎಲ್ಲರಿಗೂ ಸೇರಿದವನು. ಯಾರಿಗೆ ಬರಬೇಕು ಅಂತ ಅಪೇಕ್ಷೆ ಇದೆ ಅವರೆಲ್ಲರೂ ಆಹ್ವಾನ ಇಲ್ಲದೆಯೂ ಬರಬಹುದು. ತಿರಸ್ಕರಿಸುವುದು ಅವರವರಿಗೆ ಬಿಟ್ಟದ್ದು, ವ್ಯಕ್ತಿಗತವಾಗಿರುವಂತಹ. ಕಾಮಾಲೆ ಕಣ್ಣಿಗೆ ಏನು ಕಾಣುತ್ತೆ ಹೇಳಿ. ಸೊ ಕರ್ನಾಟಕದ ಲಿಂಕ್ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೆ. ಅಯೋಧ್ಯೆ ಬಾಲರಾಮ ಮೂರ್ತಿಗೆ ಮೈಸೂರಿನ ಶಿಲೆ ಆಯ್ಕೆಯಾಗಿದೆ. ಆರೋಹಳ್ಳಿ ಗ್ರಾಮದ ರಾಮದಾಸ್ ಎಂಬುವರ ಜಮೀನಲ್ಲಿ ಸಿಕ್ಕಿರುವಂತಹ ಕೃಷ್ಣ ಶಿಲೆ ಇದು. 6 ತಿಂಗಳ ಹಿಂದೆ ಸುರೇಂದ್ರ ವಿಶ್ವಕರ್ಮ ಅವರು ಇವ್ರನ್ನ ಮೀಟ್ ಮಾಡಿದ್ರು. ಅಯೋಧ್ಯೆ ಗುರುಗಳ ಸಮ್ಮುಖದಲ್ಲಿ ಅಂತಿಮಗೊಳಿಸಿದ್ರು. 10 ಅಡಿ ಆಳದಲ್ಲಿ ತೆಗೆಯಲಾಗಿರುವಂತಹ ಶಿಲೆ ಇದಾಗಿದೆ. 19 ಟನ್ ತೂಕದ 9 ಅಡಿ 8 ಇಂಚು ಉದ್ದದ ಕಲ್ಲಿದಾಗಿದೆ. ಇನ್ನು ಈ ಕಲ್ಲಿನ ಜೊತೆಗೆ ಇಲ್ಲಿನ ಮಣ್ಣನ್ನ ಕುಂಭದಲ್ಲಿ ತೆಗೆದುಕೊಂಡು ಹೋಗಲಾಗಿತ್ತು. ರಾಮ ಮಂದಿರದ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ. ಅದೇ ಸೈಜ್ಗೆ ಕರೆಕ್ಟ್ ಆಗಿ ಅವ್ರು ಬಂದ ತಕ್ಷಣನೇ ಇದು ರಾಮನ್ಗೆ ಅಂತಾನೆ ಸೃಷ್ಟಿಯಾಗಿರೋ ಕಲ್ಲು ಅನ್ಸುತ್ತೆ. ಆಕಾಶ ನೀಲಿ ಕಲರ್ ಇರುತ್ತೆ. ಅದೇ ಕಲ್ಲೇ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಗೋಪಾಲ್ ಜಿ ಅವರಿಗೆ ಫೋನ್ ಮಾಡಿ ಹೇಳ್ತಾರೆ. ಅದು ಉದ್ದ 9 ಅಡಿ 8 ಇಂಚು ರಾಮನ್ ಕಳಿಸಿರ್ತೀವಿ. ಸೀತೆದು ಒಂದು 7-7.5 ಅಡಿ ಉದ್ದದ್ದು ಕಳಿಸಿರ್ತೀವಿ. ಕಲ್ಲು ಇಲ್ಲಿಂದನೇ ಸೆಲೆಕ್ಟ್ ಆಗಿದೆಯಲ್ಲ, ಇದನ್ನೇ ಮಣ್ಣನ್ನು ಅಲ್ಲಿ ಗರ್ಭಗುಡಿಗೆ ಹಾಕೋಣ ಅಂತ ಹೇಳಿ ಒಂದು ಪ್ಯಾಕೆಟ್ ಅಲ್ಲಿ ಮಣ್ಣನ್ನು ತಗೊಂಡು ಹೋಗ್ತಾರೆ. ತಗೊಂಡೋಗಿ ಆಮೇಲಿಂದ ಇನ್ನೂ 3 ಕಲ್ಲು ಕೇಳ್ತಾರೆ. ಲಕ್ಷ್ಮಣ ಮತ್ತೆ ಭರತ ಶತ್ರುಘ್ನ 3 ಕಲ್ಲನ್ನ ಕಳಿಸಿ, ಜೊತೆಗೆ ಇನ್ನೊಂದು ಕಳಿಸಿ ಅಂತ ಹೇಳ್ತಾರೆ. ನಾವು 3 ಕಲ್ಲನ್ನ ಕಳಿಸಿರ್ತೀವಿ. ಚೆನ್ನಾಗಿ ಒಳ್ಳೆ ರೀತಿಲಿ ಹೋಗಿದೆ. ಇದು ನಮ್ಗೆ ಯಾವ್ದೋ ಜೀವನ ಪುಣ್ಯನ ಏನೋ ಅಲ್ಲಿಗೆ ಹೋಗೈತೆ ಅಂದ್ರೆ ತುಂಬಾ ಖುಷಿ ಆಯ್ತಾ ಇದೆ. ಸ್ವಂತ ಜಮೀನು ಇಲ್ಲಿ ನಮ್ಮ ತಾತ ಅವ್ರದ್ದು. ಅದು ಗೊತ್ತಿರ್ಲಿಲ್ಲ, ಒಳ್ಳೆ ನಾವು ಕನಸು ಮನಸ್ಸಿನಲ್ಲೂ ನೆನೆಸ್ಕೊಂಡಿರ್ಲಿಲ್ಲ. ನಾವು ಅಲ್ಲಿಗೂ ಹೋಗದೆ, ನಾವು ಹೋಗುವಾಗ್ಲೂ ಪೂಜೆ ಎಲ್ಲ ಮಾಡಿ ಕಳಿಸ್ತು. ತುಂಬಾ ಸಂತೋಷ ಆಯ್ತದೆ. ಅಲ್ಲಿ 3 ವಿಗ್ರಹಗಳನ್ನು ಈಗ ಮಾಡಿದ್ದಾರೆ, ಕೆತ್ತಿದ್ದಾರೆ. ರಾಮದ್ದು, ಬಾಲರಾಮಂದು. ಅದ್ರಲ್ಲಿ ಯಾವುದೋ ಒಂದು ವಿಗ್ರಹ ಆಯ್ಕೆ ಆಗುತ್ತೆ. ಉಳಿದ ವಿಗ್ರಹ ಕೆಲವು ಜಾಗ ತೋರಿಸ್ತಾರೆ ಅಂತ ಕಾಣುತ್ತೆ. ಕಾಂಗ್ರೆಸ್ಸಿನ ಅದರಲ್ಲಿ 2 ಕರ್ನಾಟಕದ್ದು. 2 ಕರ್ನಾಟಕದ್ದು ಯಾವುದೋ ಒಂದು ಆಗ್ಬೋದೇನೋ, ಏನೇನೋ ಯಾವುದಾರು ಆಗಲಿ. ಕಾಂಗ್ರೆಸ್ಸಿನ ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ. ಹಿರಿಯರಿಗೆ ಕೆಲವರಿಗೆ ಸ್ಥಾನ ಕೊಟ್ಟಿದ್ದಾರೆ. RV ದೇಶಪಾಂಡೆ ಅವರನ್ನ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಇನ್ನು ರಾಯರೆಡ್ಡಿ ಅವ್ರನ್ನ CM ಆರ್ಥಿಕ ಸಲಹೆಗಾರರಾಗೂ, BR ಪಾಟೀಲ್ರನ್ನ CM ಸಲಹೆಗಾರರಾಗೂ ಹೊಣೆ ಕೊಟ್ಟಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಪಾಟೀಲ್ರಿಗೆ ಸಲಹೆಗಾರರಾಗಿ ಕೊಟ್ಟಿರೋದು. ಯಾಕಂದರೆ ಇನ್ನವ್ರು ಕಾಗದ ಬರೆಯೋಂಗಿಲ್ಲ. CMಗೆ ಏನಾದ್ರು ಇದ್ದರೆ ಅಲ್ಲೇ ಹೇಳ್ಕೋಬೇಕು. ಸಲಹೆಗಾರರಾಗಿ ಇನ್ಮೇಲೆ ಆ ಥರ ಕಾಗದ ಬರೆಯೋಕ್ಕಾಗಲ್ಲ ಅವರು. ಆಲ್ ರೈಟ್, ಒಳ್ಳೆಯದು. ನಂಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಈ ಮಧ್ಯೆ 1,000 ಕೋಟಿ ರೂಪಾಯಿಗಳ ಅನುದಾನವನ್ನು ಅಲ್ಪಸಂಖ್ಯಾತರಿಗೆ, ಅಂದರೆ ಮುಸ್ಲಿಮರು ಹೆಚ್ಚು ಪ್ರದೇಶ ಇರುವಂಥ ಜಾಗದಲ್ಲಿ ಮಾಡಿಕೊಡಿ ಅಂತೇನೋ ಹೇಳಿದ್ದಾರಂತೆ. ಅದು ಮುಂದೆ ಇನ್ಯಾವ ವಿವಾದ ಅಥವಾ ಮುಂದೆ ಯಾವುದೋ ರಾಜಕಾರಣಕ್ಕೆ ಗುರಿಯಾಗುತ್ತೋ ಗೊತ್ತಿಲ್ಲ. ಎಸ್, ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಸಿಲುಕಿರುವ ಸಚಿವ ಮಧು ಬಂಗಾರಪ್ಪಗೆ 6 ತಿಂಗಳ ಜೈಲು ಶಿಕ್ಷೆ ಪ್ರಕಟಿಸಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ. 2011ರಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಕಂಪನಿಯಿಂದ ಆಕಾಶ್ ಆಡಿಯೋ ಪರವಾಗಿ ಮಧು ಬಂಗಾರಪ್ಪ ಅವರು 6,60,00,000 ಸಾಲವನ್ನು ಪಡ್ಕೊಂಡಿದ್ರು. ಚೆಕ್ ಬೌನ್ಸ್ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಸುದೀರ್ಘ ವಿಚಾರಣೆ ನಡೆಸಿದಂತಹ ನಂತರದಲ್ಲಿ 6,96,70,000 ದಂಡ ಪಾವತಿಸಬೇಕು, ಇಲ್ಲದಿದ್ರೆ ಜೈಲು ಶಿಕ್ಷೆಯನ್ನು ಅನುಭವಿಸಿ ಅಂತ ಹೇಳಿದೆ. ಇಲ್ಲ, ದಂಡ ಅಂತಿರೋದು 36 ಲಕ್ಷ ಅಷ್ಟೇ. ಮಿಕ್ಕಿದ್ದು ಮೂಲ ಹಣ.
ಟೋಟಲ್ ಈಗ 6,96,00,000 ಅದೇ ತಗೊಂಡಿದ್ದೆ 6 ಕೋಟಿ ಇದೆಯಲ್ಲ, 6 ಕೋಟಿ ಚಿಲ್ಲರೆ ತಗೊಂಡು 36 ಲಕ್ಷ ಬಡ್ಡಿ ಇದೆ ಸರ್. ಬಡ್ಡಿ ರೈಟ್. ಅದನ್ನು ಅವರೇ ಎದುರಿಸ್ಬೇಕು ವೈಯಕ್ತಿಕವಾಗಿ. ಚಿತ್ರದುರ್ಗದಲ್ಲಿ ಜೈಲ್ ರಸ್ತೆಯಲ್ಲಿ ಒಂದು ಪಾಳು ಬಿದ್ದ ಮನೆ, 5 ಜನರ ಅಸ್ಥಿಪಂಜರಗಳು ಪತ್ತೆ ಆಗಿಬಿಟ್ಟಿದೆ. 4 ವರ್ಷಗಳ ಹಿಂದೆ ವಿಷ ಸೇವಿಸಿ 5 ಮಂದಿ ಆತ್ಮಹತ್ಯೆಗೆ ಶರಣಾಗಿರೋದು. ಈಗ ಡೆತ್ ನೋಟ್ ಸಿಕ್ಕಿದೆ. ಅನ್ಬಿಲೀವಬಲ್. 5 ವರ್ಷ ಆದಮೇಲೆ ಡೆತ್ ನೋಟ್, 4 ವರ್ಷ ಆದಮೇಲೆ. ನಿವೃತ್ತ ಇಂಜಿನಿಯರ್ ಜಗನ್ನಾಥ್ ರೆಡ್ಡಿ, ಪತ್ನಿ ಪ್ರೇಮ, ಪುತ್ರಿ ತ್ರಿವೇಣಿ, ಪುತ್ರರಾದ ಕೃಷ್ಣರೆಡ್ಡಿ, ನರೇಂದ್ರ ರೆಡ್ಡಿ ಎಲ್ಲ ಅಸ್ಥಿಪಂಜರವಾಗಿ ಸಿಕ್ಬಿಟ್ಟಿದ್ದಾರೆ. ಎಲ್ಲ ಹೋಗಿದ್ದಾರೆ. ಈಗ ಅಸ್ಥಿಪಂಜರ ಎಲ್ಲ ತೆಗೆದಾಗಿದೆ. ಡೆತ್ ನೋಟ್ ಸಿಕ್ಕಾಯಿತು. ಯಾಕೆ ಅಂದರೆ ಅದೇನೋ 2013 ಅವರು ಖಾಸಗಿ ಕಂಪನಿಯಲ್ಲಿ ಇದ್ದಂತೆ ಒಬ್ಬ ಮಗ, ಯಾರೋ ನರೇಂದ್ರ ರೆಡ್ಡಿ, ನಾನು ಅದೇನೋ ಒಂದು ದರೋಡೆ ಕೇಸ್ ಆಗೋಯ್ತಂತೆ, ಗೆಳೆಯರ ಜೊತೆ ಸೇರಿಕೊಂಡು ಅದು ಸಿಕ್ಕಾಕೊಂಡು ಜೈಲು ಶಿಕ್ಷೆ ಆಗೋಯ್ತಂತೆ. ಅದರಿಂದ ಎಲ್ಲ ಕುಟುಂಬದವರು ಮನನೊಂದು ಇದನ್ನು ಮಾಡಿದ್ದೀವಿ ಅಂತ ಡೆತ್ ನೋಟಲ್ಲಿದೆ ಅಂತ ಹೇಳ್ತಿದ್ದಾರೆ. ಭಾಳ ಆಶ್ಚರ್ಯಕರವಾಗಿದೆ. ನಂಬರ್ 1, ಬಿಕಾಸ್ ಊರೊಳಗಡೆ ಇರೋದು ಇದು ಮನೆ, ಯಾರೂ ಹೋಗಿಲ್ಲ ಅಂತಾರೆ. 5 ವರ್ಷದಿಂದ ಯಾರೂ ತಲೆ ಹಾಕಿಲ್ಲ ಒಳಕ್ಕೆ ಅಂತಾರೆ. ರಿಲೇಟಿವ್ಸು ಚೆಕ್ ಮಾಡಿಲ್ಲ ಅಂತಿದ್ದಾರೆ. ಪ್ಲಸ್ ಇವ್ರು 5 ಜನ ಸತ್ತಾಗ ಆತ್ಮಹತ್ಯೆನೋ ವಿಷ ತೊಗೊಂಡ್ರೋ ಏನೋ ಆಯಿತು. ಹೀಗೆ ಶವಗಳದ್ದು ಆಮೇಲೆ ಅದು ವಾಸನೆ ಬರಬೇಕು, 1 ವಾರನೋ 10 ದಿನನೋ ಕಳೆದ ಮೇಲೆ. ಅದು ಹೇಗಾಗಿದೆ ಅಂತ ನನಗೆ ಅದು ಆ ಒಂದು ಪಾರ್ಟ್ ಅರ್ಥ ಆಗ್ತಿಲ್ಲ ನನಗೆ. ಅವ್ರ ಮನೆ ಮುಂದೆನೇ ರೋಡ್ ಕಾಮಗಾರಿ ಆಗಿದೆ, ಅವ್ರಿಗೂ ಸ್ಮೆಲ್ ಬಂದಿಲ್ವಾ? ಅಲ್ಲ, ಸ್ಮೆಲ್ ಅವ್ರು ಕಾಮಗಾರಿ ಯಾವಾಗ ಮಾಡಿದ್ರೋ ಸತ್ತೋಗಿರೋದು ಯಾವಾಗಲೂ ಗೊತ್ತಿಲ್ವಲ್ಲ. ಅದಾದಮೇಲೆ ಅಕ್ಕಪಕ್ಕದಲ್ಲಿ ಯಾರು ಸ್ಮೆಲ್ ಬರಬೇಕಿತ್ತು, ಅಥವಾ ಒಬ್ಬರು ರಿಲೇಟಿವ್ಸೋ ಫ್ರೆಂಡ್ಸೋ, ಎಲ್ಲಪ್ಪ ಈ ಫ್ಯಾಮಿಲಿನವ್ರು ಏನಾಯ್ತಪ್ಪ ಅಂದ್ಬಿಟ್ಟು ಮನೆಗೆ ಗೇಟರ್ ತೆಗೆದುಬಿಟ್ಟು ರೆಡಿ ಇದೆಯಾ ಅಂತನಾದ್ರು ಕೇಳೂ ಆಗಿಲ್ವಲ್ಲ ಅನ್ನೋದು ನನಗೆ ಭಾಳ ಆಶ್ಚರ್ಯ ಆಗ್ತಿದೆಯಪ್ಪ. ಎಸ್, ದೊಡ್ಡಪ್ಪ ಆಗ್ತಾರೆ ಅವರು ಯಾರ ಜೊತೆಲೂ ಕಾಂಟ್ಯಾಕ್ಟ್ ಇರಲಿಲ್ಲ. ತುಂಬಾ ವರ್ಷದಿಂದ 10-15 ವರ್ಷ ನಾವು ಸರಿಯಾಗಿ ನೋಡಿಲ್ಲ. ದೊಡ್ಡಪ್ಪರಿಗೆ ಹೇಳಿದ್ರು 2018ರಲ್ಲಿ ನೋಡಿದೆ ಅಂತ ಹೇಳಂತ. 10 ವರ್ಷದಿಂದ ಏನು ಪಾಳು ಬಿದ್ದಿಲ್ಲ ಅನ್ನೋದು ಒಂದು ಗೊತ್ತಾಗುತ್ತೆ. ಈಗ ಐಡೆಂಟಿಫಿಕೇಶನ್ ಆಗಲೇಬೇಕು. ಈಗ ಗುರ್ತು ಏನೂ ಸಿಗ್ತಾ ಇಲ್ಲ ನಮಗಂತೂ ಏನು. ಸೊ ಹಂಗಾಗಿ DNA ಟೆಸ್ಟ್ ಏನೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದ್ಮೇಲಿಂದ ಗೊತ್ತಾಗುತ್ತೆ. ಇತ್ತಿತ್ಲಾಗ ಅವರು ಫೋನ್ ಎತ್ತಲಿಲ್ಲ. ನಾನು 8 ವರ್ಷದಿಂದ ಮನೆಗೆ ಬರ್ತಿದ್ದೆ, ಸಾಯಂಕಾಲ 6 ಗಂಟೆಗೆ ಬರ್ತಿದ್ದೆ, ತಿರುಗಿ ಬೆಳಿಗ್ಗೆ 6 ಗಂಟೆಗೆ ಹೋಗ್ತಿದ್ದೆ. ಆಮೇಲೆ ಅವಾಗಲಿಂದ ಫೋನ್ ಮಾಡಿದ್ವಿ. ಮಗಳದ್ದು ಫೋನ್ ಇತ್ತು, ಅವಳು ಮಾಡಲಿಲ್ಲ. ಆಕೆ ಫೋನು ಮಾಡಿದ್ವಿ, ಬಾಬನ ಫೋನು ಮಾಡಿದ್ವಿ, ಯಾರು ಎತ್ತಿರಲಿಲ್ಲ. 5 ಜನದ್ದು ಸ್ಕೆಲೆಟನ್ ಸಿಕ್ಕಿದೆ. ಅವರು ಒಬ್ಬ ಇಂಜಿನಿಯರ್, ಅವರಿಗೆ ಸಂಬಂಧಪಟ್ಟಿದ್ದು ಈ ಮನೆ ಮತ್ತು ಆಸ್ತಿ ಪಾಸ್ತಿ ಎಲ್ಲ. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಅವರು ಅಸ್ಥಿ ಪಂಜರದ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ, FSL ಕೊಡ್ತಾರೆ. ಅದರಲ್ಲಿ